ನಮಸ್ತೆ ಏಷ್ಯನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ದಾಸೋಹ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಪರಕನಹಟ್ಟಿ ಗ್ರಾಮದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಶ್ರೀ ಸಿದ್ದಾರೂಢರ ಜಾತ್ರಾ ಮಹೋತ್ಸವ ಭಕ್ತಿ ಸಂಭ್ರಮದಿಂದ ಜರುಗಿದೆ. ಜಾತ್ರೆಯ ಎರಡನೇ ದಿನ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರ ಮನೆಗೆದ್ದಿದ್ದಾವೆ. ಮುಂಜಾನೆ 6 ಗಂಟೆಗೆ ಶ್ರೀ ಸಿದ್ದಾರೂಢರ ಅಭಿಷೇಕ ನೆರವೇರಿಸಲಾಗಿದೆ. ಅಭಿಷೇಕದ ನಂತರ ಪೂಜ್ಯ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಅನ್ನಪೂರ್ಣೇಶ್ವರಿ ಮಾತೆ ಹೊಸೂರು ಹಾಗೂ ರಾಮಣ್ಣ ಶರಣರು ಬಂದಾಗಿ ಬೇನಿವಾಡ ಅವರು ಏತಕ್ಕೆ ಚಿಂತೆಯನ್ನ ಮಾಡುವೆ ಮೋಡ ಎಂಬ ವಿಷಯದ ಕುರಿತು ಆಧ್ಯಾತ್ಮಿಕ ಉಪನ್ಯಾಸ ಕೊಟ್ಟಿದ್ದಾರೆ. ಸಂಜೆ ಕಾರ್ಯಕ್ರಮದಲ್ಲಿ ಮಾಡಲಿಲ್ಲವೇ ತಾಪವನ್ನ ಮಾಡಲಿಲ್ಲವೇ ತಪವೇ ಎಂಬ ವಿಚಾರ ಪ್ರಸ್ತಾಪಿಸಿ ಭಕ್ತರಲ್ಲಿ ಆತ್ಮ ಪರಿಶೀಲನೆಗೆ ಪ್ರೇರಣೆ ಕೊಡಲಾಗಿದೆ. ಗೋಕಾಕ್ನ ಆತ್ಮಾನಂದ ಮಹಾಸ್ವಾಮಿಗಳು, ತಲಕಟ್ನಾಡದ ಆತ್ಮಾನಂದ ಮಹಾಸ್ವಾಮಿಗಳು ಹಾಗೂ ಗೋಕಾಕ್ ಫಾಲ್ಸ್ನ ಬಸವರಾಜು ಶಾಸ್ತ್ರಿಗಳು ಭಕ್ತಿಪರ ಪ್ರವಚನ ಕೊಟ್ಟಿದ್ದಾರೆ. ದಕ್ಷಿಣ ಕೊಡಬೇಕಾದ್ರೆ ಇದ್ದನ್ನೆಲ್ಲ ದಾನ ಮಾಡಿದ್ದ, ಮತ್ತೆ ದಕ್ಷಿಣ ಕೊಡಬೇಕು ಏನ್ ಮಾಡ್ಬೇಕು? ಇದರಲ್ಲಿ ಮುಟ್ಟೋದ್ರಿಂದ ರಾಜ ಏನ್ ಮಾಡಿದ್ನೆಲ್ಲ ದಾನ ಮಾಡಿಬಿಟ್ಟಿದ್ದ. ದಾನ ಮಾಡಿ ನೀವು ದಕ್ಷಿಣ ಕೊಡ್ಬೇಕಾದ್ರೆ ನಾವು ಏನ್ ಕಷ್ಟಪಟ್ರಿ? ನೀವೆಲ್ಲಾಗಿದ್ರ ಒಬ್ಬೊಬ್ಬರು ಹೇಳಿದ್ರು ಹೋಗಿದ್ರಿ, ಹೌದಲ್ಲ? ಇದೆಲ್ಲ ದಾನ ಮಾಡಿ ಮತ್ತೆ ನೀವು ದಕ್ಷಿಣ ಕೇಳೋದಿಲ್ಲ ಅಂತೀವಿ ನಾವು. ಹರಿಶ್ಚಂದ್ರ ತನ್ನ ಜೀವನ ಪಡೆದ ಒಂದೇ ಒಂದು ಶಬ್ದ ಅಂತ ಗಾಯ ಕೈಕೊಂಡು ಹೆಂಡತಿ ಒಬ್ಬರ ಮನೆ ಬಾಂಡೆ ತೊಳೆಕೊಳ್ಳು, ಅವ ಮಶಾನ ಕಾಯಿ ಗಾಯಗಳು ದುಡ್ಡು ಕೊಟ್ಟು ಗುರುಗಳಿಗೆ ಅವ್ರು ಏನ್ ಹೇಳ್ತಾರೆ ಮಾಲಕ ಅವ್ರ ಜೀವನ ಪಡೆದ ಪಾಠ ಮಾಡಲಿಕ್ಕೆ ಹೇಳ್ತಿಲ್ಲ. ಮಹಾಶಿವರಾತ್ರಿ ಇರುವುದರಿಂದ ಶಿವರಾತ್ರಿ ದಿವಸ ಸಿದ್ದಾರೂಢನ ಕೃಪಾ ಆಶೀರ್ವಾದದಿಂದ ಉಪವಾಸವನ್ನು ಇರ್ತಾರೆ. ಉಪವಾಸ ನಿಮಿತ್ತವಾಗಿ ಇವತ್ತು ದಿವಸ ಸಾಯಂಕಾಲ ತಾಯಂದಿರು ಪ್ರತಿ ವರ್ಷ ಪರಕನಹಟ್ಟಿ ಗ್ರಾಮದಲ್ಲಿ ಸಿದ್ದಾರೂಢರ ಈ ಮಹಾಶಿವರಾತ್ರಿ ದಿವಸ ಹೋಳಿಗೆಯ ಮಹಾಪ್ರಸಾದವನ್ನು ಮಾಡುತ್ತಾರೆ. ಆದ ಕಾರಣ ಇವತ್ತು ತಾಯಂದಿರೆಲ್ಲರೂ ಸಾಯಂಕಾಲ ಹೋಳಿಗೆಯನ್ನ ಸ್ವಇಚ್ಛೆಯಿಂದ ಬಂದು ಹೋಳಿಗೆಯನ್ನ ಮಠದಲ್ಲಿ ಮಾಡಿ ನಾಳೆ ಬೆಳಿಗ್ಗೆ ಅದನ್ನ ಮಹಾಪ್ರಸಾದ ಮಾಡುವಂತ ಕಾರ್ಯವನ್ನು ಪ್ರತಿ ವರ್ಷ ನಡೆದುಕೊಂಡು ಬಂದಿದೆ. ಜೊತೆಗೆ ನಾಳೆ ಸಾಯಂಕಾಲ 3 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೀತಾ ಇರ್ತದೆ. ಜೊತೆಗೆ ನಿನ್ನೆ ಸಾಯಂಕಾಲ ಅತ್ಯಾನಂದರ ಶ್ರೀಗಳವರ ತುಲಾಭಾರ ಕಾರ್ಯವನ್ನು ಮಲ್ಲಿಕಾರ್ಜುನ ಮುನವಳ್ಳಿ ದಂಪತಿಗಳು ನಡೆಸಿಕೊಟ್ಟರು. ನಿನ್ನೆ ಯಥಾವತ್ತಾಗಿ ಪ್ರವಚನ ಹಾಗೂ ಭಜನೆ ಕಾರ್ಯಕ್ರಮಗಳನ್ನು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಮಾವನೂರು ಹಾಗೂ ಇಂಗಳಗಿ, ಸುಲ್ತಾನ್ಪುರ್ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ರಾತ್ರಿಯ ಭಜನೆ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಭಜನೆ ಕಾರ್ಯಕ್ರಮ ಮತ್ತು ಓಂಕಾರ ರಾತ್ರಿ ಇರ್ತದೆ ಮತ್ತು ಪ್ರವಚನ ಇರ್ತದೆ. ಎಲ್ಲ ಮಹಾತ್ಮರು ಇವತ್ತು ವಿಶೇಷವಾಗಿ ಬೇರೆ ಬೇರೆ ಮಹಾತ್ಮರು ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿ ಪರಕನಹಟ್ಟಿ ಗ್ರಾಮದಲ್ಲಿ ವಿಶಿಷ್ಟತೆ ಏನಂತಂದ್ರೆ, ಇಲ್ಲಿ ಹಲವಾರು ಮಹಾತ್ಮರು ಆಗಿ ಹೋದಂತ ಒಂದು ಪುಣ್ಯಕ್ಷೇತ್ರ ಮತ್ತು ಹುಕ್ಕೇರಿ ತಾಲೂಕದಲ್ಲಿ ಪ್ರಥಮ ಬಾರಿಗೆ ಸಿದ್ದಾರೂಢ ಮಠ ಎಲ್ಲರ ಇತ್ತಂತಂದ್ರೆ ಅದು ಪರಕನಹಟ್ಟಿ ಗ್ರಾಮ ಅಂತ ಹೆಮ್ಮೆಯಿಂದ ಪರಕನಹಟ್ಟಿ ಗ್ರಾಮದಲ್ಲಿ ಹೇಳ್ಬೇಕಾಗ್ತದ. ಅದು ಒಂದು ಪುಣ್ಯ, ಪರಕನಹಟ್ಟಿ ಗ್ರಾಮದ ಉರುದು ಪುಣ್ಯ ಮತ್ತು ಹಿರಿಯರ ಪುಣ್ಯ ಅಂತ ಹೇಳಿ ಇವತ್ತಿನ ಸಾಯಂಕಾಲ ಪ್ರವಚನಕ್ಕೆ ಎಲ್ಲರೂ ಪಾಲ್ಗೊಂಡು ಮತ್ತು ಈ ಹೋಳಿಗೆ ಮಾಡುವ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಬಂದು ಪಾಲ್ಗೊಂಡು ಅದಕ್ಕೆ ಸೇವೆಯನ್ನು ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಕೊಡಿಸ್ತಾ ಇದ್ದೇನೆ. ನಿರಂತರವಾಗಿ ನಾಳೆ ಮತ್ತೆ ಮಹಾತ್ಮರು ಬರ್ತಾ ಇರ್ತಾರೆ. ನಾಳೆ ಗೊಡಗೇರಿ ಮಲ್ಲಯ್ಯ ಮಹಾಸ್ವಾಮೀಜಿಗಳು ಮತ್ತು ತೌಗದ ಶ್ರೀಗಳವರು ನಾಳೆ ಮುಂಜಾನೆ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾರೆ. ಇವತ್ತು ಸಾಯಂಕಾಲ ಮತ್ತೆ ಗೋಕಾಕದ ಶ್ರೀಗಳು ಬರ್ತಾ ಇದ್ದಾರೆ. ಹೌದು, ಕಿರೀಟ ಪೂಜೆ ಇರೋದ್ರಿಂದ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಪುನೀತರಾಗಬೇಕು ಮತ್ತು ಓಂಕಾರಗಳನ್ನು ಮಾಡ್ಬೇಕಂತ ಹೇಳಿ ನನ್ನ 1-2 ಮಾತಲ್ಲಿ ವಿರಾಮವನ್ನು ಹೇಳ್ತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಬಾಲಕಿಯರು ಭರತನಾಟ್ಯ ಮೂಲಕ ಶ್ರೀ ಸಿದ್ದಾರೂಢರ ಭಕ್ತಿ ಗೀತೆಗಳನ್ನ ನೃತ್ಯ ರೂಪದಲ್ಲಿ ಪ್ರದರ್ಶಿಸಿದ್ರು. ಬಳಿಕ ಅತ್ಯಾನಂದ ಮಹಾಸ್ವಾಮಿಗಳಿಂದ ಕಿರೀಟ ಪೂಜೆ ನೆರವೇರಿಸಿ ಮಂಗಳಾರತಿ ನಡೆಸಲಾಗಿದೆ. ಕಾರ್ಯಕ್ರಮದ ಅಂತ್ಯದಲ್ಲಿ ಭಕ್ತರಿಗೆ ಮಹಾಶಿವರಾತ್ರಿ ಪ್ರಸಾದ ವಿತರಣೆ ಮಾಡಲಾಗಿದೆ. ಸಾವಿರಾರು ಭಕ್ತರ ಭಾಗವಹಿಸುವಿಕೆಯಿಂದ ಜಾತ್ರಾ ಮಹೋತ್ಸವ ಭಕ್ತಿಮಯ ವಾತಾವರಣದಲ್ಲಿ ಯಶಸ್ವಿಯಾಗಿ ಸಂಪನ್ನವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.